ನೋಡಿ, ಆರೋಗ್ಯಕರವಾದಂತಹ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಮಿಲೆಟ್ಸ್ ಪೌಡರ್ನ ಮಾಡಲಿಕ್ಕೆ ನಾನು ಇಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ್ಯಾವುದು ಅಂತ. ನೋಡಿ, ಮೊದಲಿಗೆ ಬಿಳಿ ಜೋಳ, ಸಾಮೆ, ನವಣೆ, ಊದ್ಲು, ಬರಗು, ಕೊರ್ಲೆ, ಆರ್ಕ, ಸಜ್ಜೆ, ಇಷ್ಟು ಪದಾರ್ಥಗಳು ನೋಡಿ ಈ ಲೈನಲ್ಲಿವೆ. ನಂತರ ನೋಡಿ, ಇದು ಕುದಿಸ್ತಕ್ಕಿ ಅಂತ ಹೇಳಿ ಅಕ್ಕಿ ಬೇಯಿಸಿರ್ತಾರಲ್ಲ ಆ ಅಕ್ಕಿ ತುಂಬ ತಂಪು, ಇದು ತುಂಬಾ ಒಳ್ಳೆಯದು. ಮತ್ತು ಇದು ಸೋಯಾಬೀನ್ ಕಾಳು, ಇದು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗೋಧಿನೂ ಸಹ ನಾನು ಇಲ್ಲಿ ಉಪಯೋಗಿಸಿದ್ದೀನಿ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಡಲೆ ಬೀಜ ಮತ್ತು ಇದು ಸಾಬುದಾನ್, ಇದು ಸಹ ಒಳ್ಳೆಯದು. ಡಬಲ್ ಬೀನ್ಸನ್ನು ಸಹ ನಾನಿಲ್ಲಿ ಬಳಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದು ರಾಜ್ಮಾ ಕಾಳು, ಇದು ಕಿಡ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಇದು ಬಾರ್ಲಕ್ಕಿ ದೇಹಕ್ಕೆ ತುಂಬಾ ತಂಪು. ಪ್ರತಿಯೊಬ್ಬರು ಇದನ್ನು ಗಂಜಿ ಮಾಡ್ಕೊಂಡು ಕುಡಿಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಬಾರ್ಲಕ್ಕಿ ಸ್ಕಿನ್ಗಾಗಿರ್ಬೋದು, ನಮ್ಮ ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗಳು, ಸುಸ್ತು ಸಂಕಟ ಎಲ್ಲದಕ್ಕೂ ಇದನ್ನು ಗಂಜಿ ಮಾಡಿ ಕುಡಿತಾರೆ, ತುಂಬಾ ಒಳ್ಳೆಯದು ಇದು ಬಾರ್ಲಕ್ಕಿ. ಹಾಗಾಗಿ ನಾನು ಇದು 1 kg ಬಳಸಿದ್ದೀನಿ. ಗೋಧಿ, ಇದು ಕೆಂಪು ರೈಸು, ರೆಡ್ ರೈಸ್ ಅಂತ ಹೇಳ್ತಾರೆ ನೋಡಿ, ರಾಜಮುಡಿ ಅಕ್ಕಿ ಅಂತ, ಅದನ್ನು ನಾನಿಲ್ಲಿ 1 kg ಬಳಸಿದ್ದೀನಿ. ಇದು ಸಹ ತುಂಬಾ ಒಳ್ಳೆಯದು. ಕಾಬೂಲ್ ಕಡಲೆ, ಅಲಸಂದೆ ಕಾಳು, ಹಸಿರು ಕಾಳು, ಮೊಸರು ದಾಲ್ ಅಂತೇಳಿ ಮಾಮೂಲಿ ಬೇಳೆ ಉಪಯೋಗಿಸಿದ್ದೀನಿ, ತೊಗರಿ ಬೇಳೆ, ಸ್ವಲ್ಪ ಹುರುಳಿ ಕಾಳನ್ನು ಸಹ ಉಪಯೋಗಿಸಿದ್ದೀನಿ. ಇದು ಅಗಸೆ ಬೀಜ, ಅರ್ಧ kg ತೊಗೊಂಡಿದ್ದೀನಿ. ಅಗಸೆ ಬೀಜ ಅಂತೂ ತುಂಬಾ ಒಳ್ಳೆಯದು. ಇದು ಎಸ್ಪೆಷಲಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕೂದಲಿಗಾಗಿರ್ಬೋದು, ನಮ್ಮ ಅನೇಕ ರೋಗಗಳಿಗೆ ಇದು ಒಳ್ಳೆಯದು ಅಂತ ಹೇಳ್ತಾರೆ, ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಸಹ ಬಳಸಿದ್ದೀನಿ. ಇದು ಕಪ್ಪು ಉದ್ದು, ಇದು ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ಒಂದಷ್ಟು ಕಾಳುಗಳನ್ನು ಸಹ ನಾನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಹುರುಳಿಕಾಳು, ಕಡಲೆಕಾಳು ಮತ್ತು ಹಸಿರು ಕಾಳು, ಇಷ್ಟನ್ನು ಮೊಳಕೆ ಬಂದಿರುವಂತಹ ಕಾಳನ್ನು ನಾನಿಲ್ಲಿ ಅರ್ಧ kg ಚೆನ್ನಾಗಿ ತೊಳೆದು ಮೊಳಕೆ ಬರೆಸಿ ಒಣಗಿಸಿ ಇಟ್ಟಿದ್ದೀನಿ. ನಂತರ ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಅರ್ಧ kg ಬಾದಾಮಿ. ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕಲ್ವಾ, ಜೀರ್ಣ ಆಗಬೇಕು ನಾವು ಕುಡಿದಂತಹ ಪದಾರ್ಥ. ಇಲ್ಲಿ ಎಲ್ಲ ರೀತಿ ಕಾಳುಗಳನ್ನು ಉಪಯೋಗಿಸಿರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಅಜ್ವಾಯಿನ, ಸೋಂಪು, ಮೆಣಸು, ಜೀರಿಗೆ, ಏಲಕ್ಕಿ ಮತ್ತು ಒಣಶುಂಠಿ ಇಷ್ಟನ್ನು ನಾನು ಬಳಸಿದ್ದೀನಿ. ಇಲ್ಲಿ ಈ ಒಣಶುಂಠಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಶಕ್ತಿ ಅಂದರೆ ನಾವು ಕುಡಿದಂಥದ್ದು ಯಾವುದೇ ರೀತಿ ತೊಂದರೆ ಆಗದೆ ನೀಟಾಗಿ ಜೀರ್ಣ ಆಗಬೇಕು ನೋಡಿ, ಹಾಗಾಗಿ ನಾನು ಇದನ್ನು ಸಹ ಬಳಸಿದ್ದೀನಿ. ಒಣಶುಂಠಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದು ಕಲ್ಲಂಗಡಿ ಬೀಜ, ಇದು ಸಹ ನಾನಿಲ್ಲಿ ಬಳಸಿದ್ದೀನಿ. ಇದು 150 ಗ್ರಾಮ್ ಇದೆ. ಹಾಗೆ ಫ್ಲ್ಯಾಕ್ಸ್ ಸೀಡ್ಸು, ನಾನು ಇದನ್ನು ತರಿಸಿದ್ದೆ, ಆಲ್ರೆಡಿ ಇದು ಕಡಿಮೆ ಇತ್ತು ಅಂತೇಳಿ ಮತ್ತೆ ಎಲ್ಲ ಅರ್ಧ kg ತರಿಸ್ಕೊಂಡಿದ್ದೆ. ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಕಲ್ಲಂಗಡಿ ಬೀಜ, ಚಿಯಾ ಸೀಡ್ಸು ನೋಡಿ, ಇವುಗಳನ್ನು ಸಹ ನಾನಿಲ್ಲಿ 1/4 kg ಎಲ್ಲ ತರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪನ ಎಕ್ಸ್ಟ್ರಾ ತರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಡಲೆಕಾಳು, ಅವರೆಕಾಳು, ಸ್ವಲ್ಪ ಅವರೆಬೇಳೆ ಉಪಯೋಗಿಸಿದ್ದೀನಿ. ಮೆಂತ್ಯ ತುಂಬಾ ಒಳ್ಳೆಯದು, ಮೆಂತ್ಯ 1/4 kg ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನು ನಾನು ಹಾಕಿಬಿಟ್ಟು ನಾನಿಲ್ಲಿ ಗಂಜಿನ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ಪೆಷಲಿ ಇದು ತುಂಬಾ ಒಳ್ಳೆಯದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಲೋಟಸ್ ಸೀಡ್ಸ್ ಅಂತೇಳಿ ಮಖಾನ ಅಂತ ಹೇಳ್ತೀವಿ. ಈ ಮಖಾನೂ ಸಹ ನಾನಿಲ್ಲಿ 2 ಪ್ಯಾಕೆಟನ್ನು ಬಳಸಿದ್ದೀನಿ. ಒಂದೊಂದು ಪ್ಯಾಕೆಟ್ಗಳು ಇಲ್ಲಿ 1/4 kg ಇದೆ ನೋಡಿ. 1/4 kg ಇರುವಂತಹ ಪ್ಯಾಕೆಟನ್ನು ನಾನಿಲ್ಲಿ 1/4 kgಗೆ ನೋಡಿ, ಇಲ್ಲಿ ಏನು ರೇಟ್ ಇದೆ ಅಂತ ಹೇಳಿದ್ರೆ ಸರಿ 350 ಇದೆ, ನೀವು ನೋಡ್ತಾ ಇರಬಹುದು ನೋಡಿ, ಇಲ್ಲಿ 350 ಇದೆ. ಈ ರೀತಿ 1/4 kg ಪ್ಯಾಕೆಟು ಮಖಾನನ ನಾನಿಲ್ಲಿ 2 ಪ್ಯಾಕೆಟನ್ನು ಉಪಯೋಗಿಸಿದ್ದೀನಿ. ಮತ್ತು ವಾಲ್ನಟ್ಟನ್ನು ಸಹ ನಾನಿಲ್ಲಿ 2 ಪ್ಯಾಕೆಟನ್ನು ಉಪಯೋಗಿಸಿದ್ದೀನಿ. ವಾಲ್ನಟ್ಟು ಇದನ್ನು ಸಹ 2 ಪ್ಯಾಕೆಟ್ ಉಪಯೋಗಿಸಿದ್ದೀನಿ. ಇದು ಬಂದು ನೋಡಿ 200 ಗ್ರಾಮ್ ಇದೆ. ಇದನ್ನು ಸಹ ನಾನಿಲ್ಲಿ 2 ಪ್ಯಾಕೆಟನ್ನು ಉಪಯೋಗಿಸಿದ್ದೀನಿ. ವಾಲ್ನಟ್ ಆಗಿರ್ಬೋದು, ಮಖಾನ ಆಗಿರ್ಬೋದು, ಇದು ನೋಡಿ, ಈ ರೀತಿ ಸೀಡ್ಸ್ಗಳಾಗಿರ್ಬೋದು, ಒಳ್ಳೆ ಕಾಳುಗಳು, ಒಳ್ಳೊಳ್ಳೆ ಪದಾರ್ಥಗಳನ್ನು ಹಾಕಿ ನಾನಿಲ್ಲಿ ಮಿಲೆಟ್ಸ್ ಪೌಡರ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಒಳ್ಳೆಯದು.
ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಈ ಒಂದು ಸಿರಿಧಾನ್ಯದ ಪುಡಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ಬನ್ನಿ.